ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ನಾನು ದುಡ್ಡೆಲ್ಲ ಹಾಳು ಮಾಡ್ಬಿಟ್ರಲ್ಲ. ಕೋಳಿ ಫಾರ್ಮ್ ಇಡ್ತೀನಿ ಅಂತಂದ್ರೆ ನೀನು ನಿನ್ ಫ್ರೆಂಡ್ ಕೋಳಿನ ಬೇಯಿಸ್ಕೊಂಡು ತಿನ್ಬಿಟ್ರಿ. ಬಟ್ಟೆ ಅಂಗಡಿ ಇಡ್ತೀನಿ ಅಂತಂದ್ರೆ ನಿನ್ ಡೌಟ್ ಬಟ್ಟೆ ತಗೊಂಡೋಗಿ ಕೊಟ್ಟು ಖಾಲಿ ಮಾಡ್ಬಿಟ್ಟೆ. ನನ್ನ ಹತ್ರ ದುಡ್ಡಿಲ್ಲಪ್ಪ, ನನ್ನ ಕೇಳ್ಬೇಡ ಇನ್ನು. ಮಚ್ಚ, ನನ್ನ ಹತ್ರ ಒಂದು ಹೊಸದೊಂದು ಬಿಸ್ನೆಸ್ ಐಡಿಯಾ ಐತೆ ಕಣ, ಕೇಳಿದ್ರೆ ಕಳ್ದೋಗ್ಬಿಡ್ತೇನೆ ನೀನು. ನಾವೇನಿಲ್ಲ ಅಂದ್ರೂ ಕೋಟಿ ದುಡ್ಡು ಮಾಡ್ಬೋದು. ಯಾವತ್ತು ಬಿಸ್ನೆಸ್ ಡೌನ್ ಆಗಲ್ಲ. ಬಿಸ್ನೆಸ್ ಡೌನ್ ಆಗಲ್ವಾ? ಯಾವ್ದೋ ಮಣ್ಣು ಬಿಸ್ನೆಸ್ ಅದು ಮಚ್ಚ, ಕೋಟಿ ಇನ್ವೆಸ್ಟ್ ಮಾಡಿ ಹೊಸದೊಂದು ನಾವು ಸೈಬರ್ ಸೆಂಟರ್ ಬ್ರೌಸಿಂಗ್ ಸೆಂಟರ್ ಓಪನ್ ಮಾಡೋಣ. ಸೈಬರ್ ಸೆಂಟರಾ? ಇವಾಗ ಇಲ್ಲಿ ಯಾರೋ ಮಣ್ಣು ಸೈಬರಿಗೆ ಬರ್ತಾರೆ, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಅವರೇ ಬ್ರೌಸ್ ಮಾಡ್ಕೊಂಡು ಅವರೇ ನೋಡ್ಕೊತಾರೆ. ಓವಿಯದೇನಾದ್ರು ವಿಡಿಯೋ ನೋಡ್ಬಿಟ್ಟು ರೊಚ್ಕೆದ್ಬಿಟ್ಟ ನೀನು. ಸೈಬರ್ಗೆಲ್ಲ ಬಜಾರ್ ಇಲ್ಲ ಮಗ, ಓಡಲ್ಲ. ಅಲ್ಲೇ ಮಚ್ಚ ಕ್ಯಾಚ್ ಇರೋದು. ಸೈಬರ್ ಸೆಂಟರ್ ಓಪನ್ ಮಾಡಿ ಓಪನ್ ಫಾರ್ ಆಲ್ ಅನ್ಮ್ಯಾರಿಡ್ ಕಪಲ್ಸ್ ಅಂತ ಹಾಕನ. ಹೆಂಗ್ ಕಪಲ್ಸ್ ಕಿತ್ಕೊಂಡ್ ಬರ್ತಾರೆ ಅಂತ ನೋಡು ಸೈಬರ್ ಸೆಂಟರ್ಗೆ. ಕ್ಯಾಬಿನ್ ಒಳಿಕೆ ಜಾಸ್ತಿ ರೇಟ್ ಏನ್ ಇಡೋದ್ ಬೇಡ ಮಚ್ಚ, 20 ರೂಪಾಯಿ ಇಡೋಣ ಸಾಕು 1 ಅವರ್ಗೆ. 1 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ. ಹೆಂಗ್ ಹೇಳು? ಒಂದ್ ಡಮ್ಮಿ CC ಕ್ಯಾಮ್ರಾ ಇಟ್ಬಿಡೋಣ, ಅವರೇ ಭಯ ಬಿದ್ದು ಗುರು ವಿಡಿಯೋ ಅಪ್ಲೋಡ್ ಮಾಡಬೇಡ ತಗೋ ಕಾಸು ಅಂತ ಅವರೇ ಕೊಟ್ಬಿಡ್ತಾರೆ. ಒಳ್ಳೆ ಐಡಿಯಾ ಮಣ್ಣು, ನಮ್ಮ ಅಪ್ಪನ್ ಕೇಳ್ತೀನಿ ಇರೋ ಪಾಪಾ. ನಾನು ಹಾಕಿರೋ ಚಪ್ಪಲಿ ಬಾಟ ನನ್ನ ಮಕ್ಳ, ನೀವು ನನ್ ಟಾಟಾ ಅನ್ಕೊಂಡ್ ಹೋಗ್ಬಿಡ್ರಿ, ಇಲ್ಲಿಂದ ಬರ್ಲೇಬೇಡ್ರಿ ನೀವು ನನ್ನ ಆಫೀಸ್ ಕಡೆಗೆ. ಮಕ್ಳೆಲ್ಲ ಹಾಕೊಂಡ್ರು ನೀವು ಬೋಳಿ ಮಕ್ಳು.